ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ಯಾವಾಗಲೂ ಕೇಳ್ತಿದ್ರಲ್ವಾ ಸಮಾಸ ಹೇಳಿ ಮ್ಯಾಮ್, ಸಮಾಸ ಹೇಳಿ ಅಂತ ಹೇಳಿ. ಈಗ 10 ನಿಮಿಷದಲ್ಲೇ 10 ಮಿನಿಟ್ಸಲ್ಲಿ ಸಮಾಸನ ಕ್ವಿಕ್ಕಾಗಿ ನೋಡೋಣವಾ? ಓಕೆ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ 10 ನಿಮಿಷದಲ್ಲಿ ಸಮಾಸನ ಹೇಗೆ ಕಲಿಯೋದು ಅಂತ. ಬನ್ನಿ ಮಕ್ಕಳೇ, ಇನ್ಯಾಕ್ ತಡ, ನಮ್ಮ ಕ್ಲಾಸಿಗೆ ಹೋಗೋಣ. ಓ ಮೈ ಗಾಡ್, ಏನಪ್ಪ ಇದೆ ಮಾಸ್ಟರ್ ಸಮಾಸ ಇನ್ 10 ಮಿನಿಟ್ಸ್. ನೀವು ಮಾಸ್ಟರ್ ಆಗಬೇಕು ಎದರಲ್ಲಿ? ಸಮಾಸದಲ್ಲಿ. ಎಷ್ಟು ನಿಮಿಷ? 10 ನಿಮಿಷದಲ್ಲಿ. ಹೇಗೆ? ಬನ್ನಿ. ಓ ಮೈ ಗಾಡ್, ಏನಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಾ? ಹಾಗಿದ್ರೆ ನಾನಿಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ತತ್ಪುರುಷ ಸಮಾಸ ಅಂದರೆ ಉತ್ತರ ಪದ ಪ್ರಧಾನವಾಗಿರುತ್ತೆ. ಉತ್ತರ ಪದದ ಅರ್ಥ ಏನಾಗಿರುತ್ತೆ? ಪ್ರಧಾನವಾಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಸಮಾಸ ಯಾವುದು ಗೊತ್ತಾ ಮಕ್ಕಳೇ? ಕರ್ಮಧಾರೆಯ ಸಮಾಸ. ಕರ್ಮಧಾರೆಯದಲ್ಲಿ ವಿಶೇಷಣ ಮತ್ತು ವಿಶೇಷ ಇರುತ್ತೆ. ಅಂದರೆ ಒಂದು ಹೊಗಳುವ ಪದ, ಒಂದು ಹೊಗಳಿಸಿಕೊಳ್ಳುವ ಪದ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಯಾವುದು ನೋಡೋಣ? ಅಂಶಿ ಸಮಾಸ. ಇಲ್ಲಿ ಅಂಶ ಮತ್ತು ಅಂಶಿ ಭಾವ ಇರುತ್ತೆ. ಹೇಗಪ್ಪ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಮತ್ತೆ. ಓಕೆ, ನೆಕ್ಸ್ಟ್ ಸಮಾಸ ಯಾವುದು? ಓಕೆ, ದ್ವಿಗು ಸಮಾಸ. ದ್ವಿಗು ಸಂಖ್ಯೆಯಿಂದ ಕೂಡಿದಂಥ ಸಮಾಸವನ್ನ ದ್ವಿಗು ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಸಂಖ್ಯಾ ಸೂಚಕ ಆಗಿರುತ್ತೆ. ದ್ವಂದ್ವ ಸಮಾಸದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರುತ್ತೆ. ಅಂಥದನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಯಾವುದಿದೆ ನೋಡೋಣ? ಬಹುರ್ವಿಹಿ ಸಮಾಸ. ಇಲ್ಲಿ ದೇವರ ಹೆಸರುಗಳೆಲ್ಲ ಬರುತ್ತಲ್ವಾ? ಇಲ್ಲಿ 3ನೇ ಒಂದು ಪದಕ್ಕೆ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ಬಹುರ್ವಿಹಿ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಸಮಾಸ ಯಾವುದು ಗೊತ್ತಾ ಮಕ್ಕಳೇ? ಕ್ರಿಯಾ ಸಮಾಸ. ಕ್ರಿಯೆಯಿಂದ ಕೂಡಿದಂಥ ಸಮಾಸವನ್ನ ನಾವೇನಂತ ಹೇಳ್ತೀವಿ? ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಲಾಸ್ಟಲ್ಲಿ ಬರೋದು ಗಮಕ ಸಮಾಸ. ಇದರಲ್ಲಿ ಏನಾಗುತ್ತೆ? ಕೃದಂತಗಳು ಮತ್ತೆ ಅವನು ಅವಳು ಅನ್ನುವಂಥ ಸರ್ವನಾಮಗಳು ಬಂದರೆ ಅಂಥ ಸಮಾಸವನ್ನು ನಾವೇನಂತ ಹೇಳ್ತೀವಿ? ಗಮಕ ಸಮಾಸ. ಹಾಗಿದ್ರೆ ಬನ್ನಿ ಒಂದೊಂದಾಗೆ ನಾವು ಮಾಸ್ಟರ್ ಆಗೋಣ. ಏನಪ್ಪ ಮ್ಯಾಮ್ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಫಸ್ಟ್ ಹೇಳಿದೆ ಉತ್ತರ ಪದ ಪ್ರಧಾನವಾಗಿರುತ್ತೆ ಅಂತ. ಇಲ್ಲಿ ನೋಡಿ, ಮರದ ಕಾಲು. 1 ಸೆಕೆಂಡ್ ಮಕ್ಕಳೇ, ಒಂದೇ 1 ಸೆಕೆಂಡ್ ಕೊಡಿ ನನಗೆ. ಇಲ್ಲಿ ಮರದ ಕಾಲು ಅಂತ ಹೇಳಿದೆ. ಏನಪ್ಪ ಮರದ ಕಾಲು ಅಂತ ಹೇಳಿದ್ರೆ, ಈ ಕಾಲು ಎಂಥದ್ದು? ಈ ಕಾಲು ಮರದ್ದು. ಈ ಕಾಲು ಎಂಥದ್ದು? ಮರದು. ಅಂದರೆ ಈಗ ಉತ್ತರ ಪದ ಏನು ಮಾಡುತ್ತೆ? ಇಲ್ಲಿ ಕ್ವಶನ್ ಅನ್ನು ಕೇಳಿದಾಗ ಇಲ್ಲಿ ಪೂರ್ವ ಪದ ಅದಕ್ಕೆ ಆನ್ಸರ್ ಆಗಿರುತ್ತೆ. ಅಂಥ ಪದಗಳನ್ನು ನಾವು ತತ್ಪುರುಷ ಸಮಾಸ ಅಂತೀವಿ. ಇಲ್ಲಿ ದಲ್ಲಿ ಬಂದಿದೆ, ಅದಕ್ಕೆ ಇದನ್ನ ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿದ್ವಿ. ಹಾಗೆಯೇ ಬೆಟ್ಟದ ತಾವರೆ. ತಾವರೆ ಎಂಥದ್ದು? ಈ ಕ್ವಶನಿಗೆ ಆನ್ಸರು ಪೂರ್ವ ಪದ ಏನಾಗುತ್ತೆ? ಉತ್ತರ ಪದ ಕೇಳುವಂಥ ಕ್ವಶನಿಗೆ ಆನ್ಸರ್ ಪೂರ್ವ ಪದ ಆಗಿರುತ್ತೆ. ಬೆಟ್ಟದ ತಾವರೆ. ತಾವರೆ ಎಲ್ಲಿದೆ? ಬೆಟ್ಟದಲ್ಲಿದೆ ಅಂತ ಹೇಳೋದಕ್ಕೆ ಇಲ್ಲಿ ಅದಕ್ಕೆ ಬಂದಿದೆ, ಅದಕ್ಕೆ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲೊಂದು ನಾನು ಕೊಟ್ಟಿದ್ದೀನಿ ನೋಡಿ, ಕಲ್ಲು ಹಾಸಿಗೆ ಅಂತ. ಇದನ್ನು ಹೇಗೆ ಬಿಡಿಸಿ ಹೇಗೆ ಹೇಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ಕಲ್ಲು ಹಾಸಿಗೆ ಅನ್ನೋದನ್ನ ಕಮೆಂಟ್ ಮಾಡ್ತೀರಾ? ಓಕೆ, ಬನ್ನಿ ನೆಕ್ಸ್ಟ್ ಸಮಾಸಕ್ಕೆ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ಕರ್ಮಧಾರೆಯ ಸಮಾಸ. ಇಲ್ಲಿ ವಿಶೇಷಣ ಅಂದರೆ ಹೊಸದು, ಹಳೆದು, ಕೆಂಪುದು, ಬಿಳಿದು, ಈ ಥರ ಎಲ್ಲ ವಿಶೇಷಣಗಳಿದ್ರೆ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ, ಅಂಥ ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಂತೀವಿ. ಇಲ್ಲಿ ನೋಡಿ, ಈ ಕಲ್ಲು ಹೆಂಗಿದೆ? ಕೆಂಪಾಗಿದೆ. ಅಂದರೆ ಕೆಂಪು ಬಿಳುಪು ಅನ್ನೋದು ವಿಶೇಷಣ, ಅದಕ್ಕೋಸ್ಕರ. ಮರ ಎಂಥದ್ದು? ದೊಡ್ಡದಾಗಿದೆ, ದೊಡ್ಡದು, ಹೆಮ್ಮರ, ದೊಡ್ಡ ಮರ, ಹೆಮ್ಮರ, ಹಿರಿದಾದ ಮರ, ದೊಡ್ಡ ಮರ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಕಲ್ಲೆಂಥದ್ದು? ಕೆಂಪದಾಗಿದೆ, ಕೆಂಪು ಕಲ್ಲು ಅಂತ ಹೇಳ್ತೀವಿ. ಹಾಗಿದ್ರೆ ನನಗೆ ಈ ಹೆಮ್ಮರ ಅನ್ನೋದನ್ನ ಹೇಗೆ ಬಿಡಿಸ್ಬೇಕು, ಇದು ಬಿಡಿಸಿದಾಗ ಏನಾಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ಓಕೆ, ಸರಿ. ಹಾಗಿದ್ರೆ ನೆಕ್ಸ್ಟ್ ಸಮಾಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಅಂಶ ಮತ್ತು ಅಂಶಿ ಅಂದರೆ ದೊಡ್ಡ ಭಾಗದಲ್ಲಿ ಚಿಕ್ಕ ಭಾಗವನ್ನು ಹೇಳುವಂಥದ್ದು. ಈಗ ಪೂರ್ತಿ ನಾಲಿಗೆ ಇದೆ, ಅದನ್ನ ತುದಿ, ಬರೀ ತುದಿ ನಾಲಿಗೆ ಹೇಳ್ತಾ ಇದ್ದೀನಿ. ನಾಲಿಗೆ ತುದಿ ಇದೆ, ಆಮೇಲೆ ಫುಲ್ ತುಟಿ ಇದೆ. ನಾನು ಕೆಳಗಿನ ತುಟಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಕೆಳಗೆ ಇಲ್ಲಿ ಪೊಸಿಷನನ್ನು ಹೇಳ್ತೀವಿ. ದೊಡ್ಡ ರಾತ್ರಿ ಇರುತ್ತೆ, ಅದರಲ್ಲಿ ಮಧ್ಯಭಾಗ, ನಡು ರಾತ್ರಿ, ನಡು ಭಾಗವನ್ನು ಮಾತ್ರ ತಗೊಳ್ತೀವಿ. ಇಂಥದಕ್ಕೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಒಳ ಮೈ, ಇದನ್ನು ಬಿಡಿಸಿ ನಂಗೆ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ನಾನು ನಿಮ್ಮ ಕಮೆಂಟನ್ನು ನೋಡ್ತಾ ಇರ್ತೀನಿ, ಸರಿನಾ? ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಂಗೆ ದಯವಿಟ್ಟು ಏನು ಮಾಡಿ? ಕಮೆಂಟ್ ಮಾಡಿ. ತಪ್ಪದೆ ಮರೀದೆ ಕಮೆಂಟ್ ಮಾಡಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ನಿಮ್ಗೆ ಈಗಾಗಲೇ ಹೇಳಿದ್ದೆ, ದ್ವಿಗು ಸಮಾಸ ಅಂದಾಗ ಸಂಖ್ಯೆಯಿಂದ ಸೂಚಿಸುವಂಥ ಸಮಾಸವನ್ನು ದ್ವಿಗು ಅಂತ ಹೇಳ್ತೀವಿ. ಸಂಖ್ಯೆ ಎಲ್ಲಿ ಬಂದಿದೆ? ಪೂರ್ವ ಪದದಲ್ಲಿ ಬಂದಿದೆಯಾ?
1 ಪ್ಲಸ್ ಕಟ್ಟು, 2 ಪ್ಲಸ್ ತುದಿ, ಸಪ್ತ ಪ್ಲಸ್ ಸಾಗರ. ಈ ಥರ ಇಲ್ಲಿ ಸಪ್ತ ಅಷ್ಟ ಇವೆಲ್ಲ ಬಂದರೆ ಏನಂತ ಹೇಳ್ತೀವಿ ನಾವು ಇದನ್ನ ನಾವು ದ್ವಿಗು ಸಮಾಸ ಅಂತೀವಿ. ಸಂಖ್ಯಾಯಾಣಿ ದ್ವಿಗು ಸಮಾಸ. ಹಾಗಿದ್ರೆ ಇಲ್ಲಿ ಸಪ್ತ ಸಾಗರ ಹೇಗೆ ಬಿಡಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ನಾನು ನೆಕ್ಸ್ಟ್ ಸಮಾಸಕ್ಕೆ ಹೋಗ್ತಾ ಇದ್ದೀನಿ, ದ್ವಂದ್ವ ಸಮಾಸ. ಏನಪ್ಪ ದ್ವಂದ್ವ ಸಮಾಸದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರುತ್ತೆ. ಈ ಗಿಡ ಮರ ಎಲ್ಲದಕ್ಕೂ ಸಮಾನವಾಗಿ ಅರ್ಥ ಇರುತ್ತೆ, ಸಮಾನವಾದ ವೇಟೇಜ್ ಇರುತ್ತೆ. ಅಂಥದ್ದಕ್ಕೆ ನಾವೇನಂತ ಹೇಳ್ತೀವಿ, ದ್ವಂದ್ವ ಸಮಾಸ ಅಂತೀವಿ. ಈ ಕಸ ಕಡ್ಡಿ, ಕಸವು ಕಡ್ಡಿಯು, ರಾಮ ಲಕ್ಷ್ಮಣರು ಈ ಥರ ಇರಬೇಕು. ಅಥವಾ 3 ಇದ್ರೆ ಗಿಡ ಮರ ಮತ್ತು 3 ಇರುವಂಥ ಯಾವುದಾದ್ರೂ ನಿಮಗೆ ಪದ ಗೊತ್ತಿದ್ರೆ ಆ ಪದನ ಕೂಡ ಕಮೆಂಟ್ ಮಾಡಿ ಮಕ್ಕಳೇ. ಹಾಗಿದ್ರೆ ಇಲ್ಲಿ ರಾಮ ಲಕ್ಷ್ಮಣರು ಅಂತ ಹೇಳಿದೆ, ಇದನ್ನು ಹೇಗೆ ಬಿಡಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಕ್ಕಳೇ, ಸರಿನಾ? ಹಾಗೆಯೇ 3 ಪದ ಇರುವಂಥ ಯಾವುದಾದ್ರೂ ನಿಮಗೆ ದ್ವಂದ್ವ ಸಮಾಸ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಸರಿನಾ ಮಕ್ಕಳೇ? ಓಕೆ, ಹಾಗಿದ್ರೆ ನಾನು ನೆಕ್ಸ್ಟ್ ಸಮಾಸಕ್ಕೆ ಹೋಗ್ತಾ ಇದ್ದೀನಿ, ಬಹುರ್ವಿ ಸಮಾಸ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದೇವರ ಹೆಸರು, ಅಂದರೆ ಇಲ್ಲಿ ಹೆಚ್ಚು ನಮ್ಮ ಪುರಾಣದ ದೇವಿ ದೇವತೆಗಳು ಈ ಥರ ಬರುತ್ತೆ. ಓಕೆನಾ? ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಇಲ್ಲಿ 3ನೇ ಪದಕ್ಕೆ ಅರ್ಥ ಇರುತ್ತೆ. ಇಲ್ಲಿ ನೋಡಿ, ಕೆಂಪಾದ ಕಣ್ಣು ಉಳ್ಳವನು ಯಾವನೋ ಅವನೇ ಕೆಂಗಣ್ಣ, ಅಂದರೆ ಕೆಂಪು ಕಣ್ಣು ಯಾರಿಗಿದೆಯೋ ಅವನೇ ಕೆಂಗಣ್ಣ ಅಂತ ಹೇಳ್ತೀವಿ. ಚಕ್ರವನ್ನು, ಚಕ್ರ ಎಲ್ಲಿಟ್ಕೊಂಡಿದ್ದಾನೆ? ಪಾಣಿ ಅಂದರೆ ಕೈ. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಯಾವನೋ ಅವನೇ ಚಕ್ರಪಾಣಿ, ಅಂದರೆ ನಾವು ವಿಷ್ಣುವಿಗೆ ಚಕ್ರಪಾಣಿ ಅಂತ ಹೇಳ್ತೀವಿ ಅಲ್ವಾ? ಹಾಗೆಯೇ ಕರಿಮುಖ. ಕರಿಮುಖ ಅಂದರೆ ಯಾರು? ಮುಖ ಕರಿಯಾಗಿರೋದಾ? ಅಲ್ಲ ತಾನೆ. ಆನೆಗೆ ಕರಿ ಅಂತ ಹೇಳ್ತೀವಲ್ಲ, ಕರಿಮುಖ ಅಂದರೆ ಯಾರು ಮತ್ತು ಹೇಗೆ ಅದನ್ನು ಬಿಡಿಸ್ತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ನಾನು ಮುಂದೆ ಹೋಗ್ತಾ ಇದ್ದೀನಿ ನೋಡಿ, ಕ್ರಿಯಾ ಸಮಾಸ. ಇದು ತುಂಬ ಈಸಿ ಮಕ್ಕಳೇ, ಇದನ್ನು ನಾವು ಐಡೆಂಟಿಫೈಡ್. ಕ್ರಿಯೆ ಇದ್ದರೆ ಕ್ರಿಯಾ ಸಮಾಸ. ಕ್ರಿಯೆ ಅನ್ನೋದೇನು? ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಮೈಗೊಡುವುದು, ಮೈ ಬಿಚ್ಚೋದು, ಇವೆಲ್ಲ ಏನು? ಬಿಚ್ಚು ತೆಗಿ ಇವೆಲ್ಲ ಏನು? ಕ್ರಿಯೆಗಳು. ಕ್ರಿಯೆಯಿಂದ ಕೂಡಿದಂಥ ಸಮಾಸವನ್ನು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಉತ್ತರ ಪದದಲ್ಲಿ ಕ್ರಿಯೆ ಬಂದಿದೆ, ಮಾಡು, ತೆರೆ ಅಂತ. ಇಲ್ಲಿ ನೋಡಿ, ಮುದ್ದು ಮಾಡೋದು ಅಂತ ಹೇಳ್ತೀವಲ್ಲ, ಅದನ್ನು ಏನು? ಮುದ್ದು ಮಾಡು. ಇಲ್ಲಿ ಸಾರಿ ಮಕ್ಕಳೇ, ಕಣ್ಣನ್ನು ಪ್ಲಸ್ ತೆರೆ, ದೆರೆ ಅಂತ ಹೇಳಿದರೆ ಇದೆಲ್ಲ ಏನು ಅಂತ ಹೇಳಿದರೆ ನಾವು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಹಾಗಿದ್ರೆ ನಿಮಗೆ ಯಾವುದಾದ್ರೂ ಕ್ರಿಯಾ ಸಮಾಸಕ್ಕೆ ಗೊತ್ತಿರುವಂಥ ಉದಾಹರಣೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಇದನ್ನು ಹೇಗೆ ಬಿಡಿಸ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ನಾನು ಇಲ್ಲಿ ಗಮಕ ಸಮಾಸ ಏನಪ್ಪ ಅಂದರೆ ತುಂಬ ಈಸಿ. ಇದರಲ್ಲಿ ಕೃದಂತಗಳು ಮತ್ತು ಸರ್ವನಾಮಗಳಿದ್ರೆ ಅಂಥ ಸಮಾಸವನ್ನು ನಾವೇನಂತ ಹೇಳ್ತೀವಿ ಅಂದರೆ ಗಮಕ ಸಮಾಸ. ಇಲ್ಲಿ ನೋಡಿ, ಇವನು, ಅವು ಅಂತ ಹೇಳಿ ಬರುತ್ತಲ್ಲ, ಅಥವಾ ಈ ಥರ ಇಲ್ಲದೆ ಮಾಡಿದುದ. ಇಲ್ಲಿ ನೋಡಿ, ನಾನೇ ಹೇಳ್ಬಿಟ್ನಾ ಇದಕ್ಕೆ ಆನ್ಸರು. ಇದನ್ನು ಹೇಗೆ ಬಿಡಿಸ್ತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಮಕ್ಕಳೇ. ಹಾಗೆ ನಿಮ್ಗೆ ಯಾವುದಾದ್ರೂ ಕೃದಂತಗಳಿಂದ ಕೂಡಿದಂಥ ಯಾವುದಾದ್ರೂ ಉದಾಹರಣೆಗಳು, ಯಾವುದಾದ್ರೂ ಗಮಕ ಸಮಾಸದ ಉದಾಹರಣೆಗಳು ಗೊತ್ತಿದ್ರೆ ಅದನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ ಮಕ್ಕಳೇ. ಸರಿ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಏನು ಮಾಡಿದೆ ಅಂದರೆ ಕ್ವಿಕ್ಕಾಗಿ ಏನು ಮಾಡಿದ್ದೀನಿ, ಸಮಾಸಗಳನ್ನು 10 ನಿಮಿಷದಲ್ಲಿ ಉದಾಹರಣೆ ಮೂಲಕ ಮಾಸ್ಟರ್ ಆಗೋದು ಹೇಗೆ ಅಂತ ಹೇಳಿದ್ದೀನಿ. ಮರೀದೆ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮಕ್ಕಳೇ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.